श्रीमदानंदतीर्थ भगवत्पादाचार्य गुरुभ्यो नमः। हरि ओम। निखिल गुणनिकायं नित्यनिर्धूतहेयं शुभतममतिमेयं शुद्धसौख्याप्त्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायम्। विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन स्वदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। स्वस्त्यस्तु सताम्। ಇಲ್ಲಿ ನಿನ್ನೆ ದಿವಸ ದೇಶ ಪ್ರಶಂಸಾ ಪ್ರಕರಣ ಅಂತ ತಿಳಿಸಿಕೊಟ್ಟಿದ್ರು. ದೇಶ ಅಂತನ್ನುವುದು ಯಾವ ಪ್ರದೇಶದಲ್ಲಿ ಕರ್ಮಾಚರಣೆಯನ್ನು ಮಾಡಬೇಕು ಅಂದ್ರೆ ಪರಮಾತ್ಮನ ಆರಾಧನೆ, ದೇವರ ಉಪಾಸನೆ ನಮ್ಮಿಂದ ನಿರ್ವಿಘ್ನವಾಗಿ ನಡೀಬೇಕು ಅಂತ ಹೇಳಿದ್ರೆ ಯಾವ ಪ್ರದೇಶದಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳುವಾಗ ಭರತ ಭೂಮಿಯಲ್ಲಿ, ಭಾರತ ದೇಶದಲ್ಲಿ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಚಿಂತನೆಯನ್ನ ಮಾಡಬೇಕಂದ್ರೆ ದೇವರಲ್ಲಿ ನಮಗೆ ಭಕ್ತಿ ಅಂತ ಅನ್ನೋದು ಬರೋದು ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಆದ್ದರಿಂದ ಸಾಮಾನ್ಯವಾಗಿ ದೇಶ ಪ್ರಶಂಸೆ, ಕಾಲ ಪ್ರಶಂಸೆ ಈ ಮುಂದೆ ಇವತ್ತು ನಾವು ಕೇಳಲಿಕ್ಕಿರತಕ್ಕಂಥದ್ದು ಅತ್ಯಂತ ಚಿಕ್ಕ ಪ್ರಕರಣ. ಎಷ್ಟು ಚಿಕ್ಕ ಪ್ರಕರಣ ಅಂತ ಕೇಳಿದ್ರೆ ಕೇವಲ 3 ಶ್ಲೋಕ ಇದರಲ್ಲಿರುವಂಥದ್ದು. ಕೇವಲ 3 ಶ್ಲೋಕಗಳು, ಹೆಚ್ಚಿಲ್ವೇ ಇಲ್ಲ ಇದರಲ್ಲಿ. ಆದ್ದರಿಂದ ದೇಶ, ಕಾಲ ಇತ್ಯಾದಿಗಳನ್ನೆಲ್ಲವನ್ನು ಹೇಳ್ತಾರೆ. ಆದ್ದರಿಂದ ದೇಶ ಪ್ರಶಂಸೆ ಅಂತ ಮಾಡಬೇಕಾದ್ರೆ ದೇವರಲ್ಲಿ ನಮಗೆ ಭಕ್ತಿ ಅಂತ ಅನ್ನೋ ಜಾಗೃತವಾಗಬೇಕು. ಪರಮಾತ್ಮನಲ್ಲಿ ಭಕ್ತಿ ಅಂತ ಅನ್ನುವುದು ಜಾಗೃತವಾದಾಗ ಅದು ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ನಮ್ಮನ್ನ ಜ್ಞಾನಿಗಳನ್ನಾಗಿ ಮಾಡುತ್ತೆ. ಆದ್ದರಿಂದ ಪರಮಾತ್ಮನಲ್ಲಿ ಭಕ್ತಿ ಅಂತ ಅನ್ನೋದು ಬರಬೇಕು ಅಂತಂದ್ರೆ ಅದು ಏನು ಮಾಡಬೇಕು? ಸಿಕ್ಕ ಸಿಕ್ಕ ನೀರುಗಳಲ್ಲಿ ಸ್ನಾನ ಮಾಡೋದರಿಂದ, ಸಿಕ್ಕ ಸಿಕ್ಕ ದೇಶಗಳಲ್ಲಿ ಇರೋದರಿಂದ, ಸಿಕ್ಕ ಸಿಕ್ಕ ಪದಾರ್ಥಗಳನ್ನ ತಿನ್ನುವುದರಿಂದ ನಮಗೆ ಪರಮಾತ್ಮನಲ್ಲಿ ಭಕ್ತಿ ಅಂತ ಅನ್ನೋದು ಬರೋದಿಲ್ಲ. ಪರಮಾತ್ಮನಲ್ಲಿ ಭಕ್ತಿ ಅಂತ ಅನ್ನೋದು ನಮಗೆ ಬರಬೇಕು ಅಂದ್ರೆ ನಾವು ಏನು ಮಾಡಬೇಕು? ಶಾಸ್ತ್ರ ಅದನ್ನು ಆದೇಶ ಮಾಡುತ್ತೆ, ಭಾಗವತದಲ್ಲೇ ಬರುತ್ತೆ. ತಾಮ್ರಪರ್ಣೀ ನದಿ ಯತ್ರ ಕೃತಮಾಲಾಪಯಸ್ವಿನಿ ಕಾವೇರಿ ಚ ಮಹಾಭಾಗ. ತಾಮ್ರಪರ್ಣೀ, ಕೃತಮಾಲಾ, ಪಯಸ್ವಿನಿ, ಕಾವೇರಿ, ಈ ತೀರದಲ್ಲಿ ಇದ್ದವರಾಗಿ ನಾವುಗಳು
ಈ ತೀರ್ಥಗಳ ಸ್ನಾನವನ್ನ ಮಾಡೋದ್ರಿಂದ ನೋಡಿ, ತಾಮ್ರಪರ್ಣಿ ನದಿ ಇವತ್ತು ತಿರುನಲ್ವೇಲಿ ಪ್ರಾಂತ್ಯದಲ್ಲಿ ಅದು ಹರಿತಾ ಇದೆ. ಅದನ್ನ ಸೇವೆ ಮಾಡಬೇಕು. ಪ್ರಾಯೋ ಭಕ್ತ ಭವಿಷ್ಯಂತಿ ಮನುಜಾಹ ಮನುಜೇಶ್ವರ, ಶುಕಾಚಾರ್ಯನ ಮಾತು. ಈ ನದಿಗಳಲ್ಲಿ ಸ್ನಾನ ಮಾಡೋದರಿಂದ, ಈ ನೀರನ್ನ ಕುಡಿಯೋದರಿಂದ ಪರಮಾತ್ಮನಲ್ಲಿ ಪ್ರಾಯಶಃ ಭಕ್ತರಾಗೇ ಬಂದು ಬಿಡ್ತಾರೆ ಎಲ್ಲ ಅಂತ. ಅಂದ್ರೆ ತಾಮ್ರಪರ್ಣಿ ನದಿಯ ಮಹತ್ವ ಹೇಗಿದೆ ನೋಡ್ರಿ. ಕಾವೇರಿ ಚ ಮಹಾಭಾಗ, ಕಾವೇರಿ ನದಿ, ಕೃತಮಾಲಾ ನದಿ, ಪಯಸ್ವಿನಿ ನದಿ, ಈ ಎಲ್ಲ ನದಿಗಳಲ್ಲಿ ಸ್ನಾನವನ್ನ ಮಾಡೋದ್ರಿಂದ ಪರಮಾತ್ಮನಲ್ಲಿ ಭಕ್ತಿ ಅನ್ನೋದು ಬರುತ್ತೆ ಅಂತ. ಆದ್ದರಿಂದಲೇ ಮುಮುಕ್ಷೋಹೋ ಶ್ರದ್ಧಧಾನಸ್ಯ ವಾಸುದೇವ ಕಥಾರತಿ ಸ್ಯಾನ್ ಮಹತ್ಸೇವಯಾ ವಿಪ್ರಾಹ ಪುಣ್ಯತೀರ್ಥ ನಿಷೇವಣಾತ್ ಅಂತ ಹೇಳಿ, ದೇವರಲ್ಲಿ ನಮಗೆ ಭಕ್ತಿ ಅಂತನ್ನೋದು ಬರಬೇಕಾದ್ರೆ ದೇವರ ಕಥೆಯನ್ನ ಕೇಳಬೇಕು ಅಂತನ್ನುವ ಆಸೆ ನಮಗೆ ಬರಬೇಕು ಅಂತಂದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಪುಣ್ಯತೀರ್ಥ ನಿಷೇವಣ, ಪರಿಶುದ್ಧವಾಗಿರತಕ್ಕಂಥ ತೀರ್ಥಗಳಲ್ಲಿ ಸ್ನಾನ ಮಾಡೋದರಿಂದ ನಮಗೆ ಪರಮಾತ್ಮನಲ್ಲಿ ಭಕ್ತಿ ಅನ್ನೋದು ಬರುತ್ತೆ. ಆದ್ದರಿಂದ ದೇಶ ವಿಶೇಷ, ನೈಲ್ ನದಿಯಲ್ಲಿಯೋ ಅಮೆಜಾನ್ ನದಿಯಲ್ಲಿಯೋ ಇನ್ನಲ್ಲೋ ಮತ್ತಲ್ಲೋ ಸ್ನಾನ ಮಾಡೋದರಿಂದ ಪರಮಾತ್ಮನಲ್ಲಿ ಭಕ್ತಿ ಬರುತ್ತೆ ಹೇಳಲಿಲ್ಲ ಭಾಗವತ. ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡೋದರಿಂದ ನಾವು ಪರಮಾತ್ಮನಲ್ಲಿ ಅಸಾಧಾರಣವಾದಂಥ ಭಕ್ತಿಯನ್ನ ಮಾಡಬಹುದು ಅಂತ ಭಾಗವತ ಅತ್ಯಂತ ಸ್ಪಷ್ಟವಾಗಿ ನಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾ ಇದೆ. ಎಲ್ಲ ಕಾರಣಗಳಿಂದ ಶಾಸ್ತ್ರ ಹೇಳುವಂತಹ ದೇಶ ಯಾವುದು ಅಂತ ಹೇಳಿದರೆ ಭರತ ಭೂಮಿ. ಆದ್ದರಿಂದ ಸಾಧನೆಯನ್ನ ನಾವೆಲ್ಲಿ ಮಾಡ್ಕೊಳ್ಬೇಕು ಅಂತಂದ್ರೆ ಭರತ ಭೂಮಿಯಲ್ಲಿ. ಆದ್ದರಿಂದ ನಾವು ನಿತ್ಯ ದೇವರ ಪೂಜೆಯನ್ನು ಮಾಡುವಾಗ ಅಂತ್ಯದಲ್ಲಿ ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಅಂತ ಹೇಳ್ಬಿಡ್ತೇವೆ. ನಾನು ದೇವರಲ್ಲಿ ನನ್ನ ಮನಸ್ಸಲ್ಲಿ ಏನು ಆಸೆ ಇಟ್ಟುಕೊಂಡಿದ್ದೇನೋ ಅದರಂತೆ ನಾನು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳುವಾಗ ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂತಂದ್ರೆ ಜನ್ಮ ಜನ್ಮದಲ್ಲಿಯೂ ನನ್ನನ್ನ ಭರತ ಭೂಮಿಯಲ್ಲೇ ಹುಟ್ಟಿಸು ಅನ್ನುವ ರೀತಿಯಲ್ಲಿ ನನ್ನ ಪ್ರಾರ್ಥನೆ ಇರಬೇಕು. ನಮ್ಮೆಲ್ಲರ ಪ್ರಾರ್ಥನೆ ಸ್ವಾಮಿ ಬೇರೆ ನೆನ್ನೆ ಬಂತಲ್ಲ, ಕ್ಷಣಾಯುಷಾಂ ಭಾರತ ಭೂಜಯೋ ವರಹ. ಬೇರೆ ಬೇರೆ ಜಾಗಗಳಲ್ಲಿ ನೂರಾರು ವರ್ಷ ಬದುಕೋಕ್ಕಿಂತ ಭರತ ಭೂಮಿಯಲ್ಲಿ ನಾನು ಒಂದು ಕ್ಷಣ ಬದುಕಿದೆ ಅಂತಂದ್ರೆ ಜೀವನ ಎಷ್ಟು ಸಾರ್ಥಕ ಆಗತ್ತೆ ನೋಡ್ರಿ. ಜೀವನದ ಸಾರ್ಥಕ್ಯಕ್ಕೆ ಕಾರಣವಾಗತಕ್ಕಂಥದ್ದು ಭರತ ಭೂಮಿಯಲ್ಲಿ ಜನ್ಮ. ಈ ಯಾವ ಹಿನ್ನೆಲೆಯಲ್ಲಿ ನಾವೇನು ಮಾಡಬೇಕು? ಪರಮಾತ್ಮನಲ್ಲಿ ಪ್ರಾರ್ಥನೆ. ಭರತ ದೇಶದಲ್ಲಿಯೇ ನನ್ನನ್ನು ಹುಟ್ಟಿಸು, ಭರತ ಭೂಮಿ ಬಿಟ್ಟು ಬೇರೆಲ್ಲಿಯೂ ಕೂಡ ನನ್ನ ಜನ್ಮ ಅಂತಂತ ಆಗೋದು ಬೇಡ ಅಂತ ಹೇಳಿದ್ದು ಆ ಪ್ರಕರಣ. ಅದರ ಸಂಕ್ಷಿಪ್ತವಾದ ಚಿಂತನೆ. ಇವತ್ತು ಕೇವಲ 3 ಶ್ಲೋಕಗಳಲ್ಲಿ ಕಾಲ ಪ್ರಶಂಸೆಯನ್ನು ಮಾಡ್ತಾರೆ. ಕಾಲಗಳ ಪ್ರಶಂಸೆ. ಯಾವ ಕಾಲದಲ್ಲಿ ಭಗವತ್ ಚಿಂತನೆಯನ್ನು ಮಾಡಬೇಕು, ಎಲ್ಲಿ? ಹನ್ನೆರಡನೇ ಸ್ಕಂದ ಭಾಗವತದ ಮಾತು. ಕಲೌನ ರಾಜನ್ ಜಗತಾಂ ಪರಂ ಗುರುಂ ತ್ರಿಲೋಕನಾಥಾನತಪಾದ ಪಂಕಜಂ ಪ್ರಾಯೇಣ ಮರ್ತ್ಯಾಃ ಭಗವಂತಮಚ್ಯುತಂ ಯಕ್ಷ್ಯಂತಿ ಪಾಖಂಡ ವಿಭಿನ್ನ ಚೇತಸಃ ಯನ್ನಾಮಧೇಯಂ ಮ್ರಿಯಮಾಣಾತುರಃ ಪತನ್ ಸ್ಖಲನ್ ವಾ ವಿವಶೋ ಗೃಣನ್ ಗುಣಾನ್ ವಿಮುಕ್ತಕರ್ಮಾರ್ಗಲ ಉತ್ತಮಾಂಗತಿಂ ಪ್ರಾಪ್ನೋತಿ ಯಕ್ಷ್ಯಂತಿ ನ ಸಂಕಲೌ ಜನಾಃ. ಕಲೌನ ರಾಜನ್ ಜಗತಾಂ ಪರಂ ಗುರುಂ ತ್ರಿಲೋಕನಾಥಾನತ ಪಾದಪಂಕಜಂ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಕಲಿಯುಗದಲ್ಲಿ 4 ಯುಗಗಳಲ್ಲಿ, ಯುಗಗಳು ಒಟ್ಟು 4 ಇವೆ. ಈ 4 ಯುಗಗಳಲ್ಲಿ ನಮಗೆ ಅತ್ಯಂತ ಫಲವನ್ನ ಬೇಗ ಕೊಡತಕ್ಕಂಥ ಯುಗ ಯಾವುದು? ಸಾಧಕರಿಗೆ
ಶೀಘ್ರವಾಗಿ ಅತ್ಯಂತ ಬೇಗ ಫಲವನ್ನ ತಂದು ಕೊಡತಕ್ಕಂಥ, ಅಂದ್ರೆ ಹೆಚ್ಚು ಇಲ್ಲ, ಸುಲಭದಲ್ಲಿ ಅಂದ್ರೆ ಕೃತಾದಿ ಯುಗಗಳಲ್ಲಿ ಸಾವಿರಾರು ವರ್ಷ ತಪಸ್ಸನ್ನ ಮಾಡಿ ಸಾಧನೆಯನ್ನೆಲ್ಲವನ್ನ ಮಾಡಿಕೊಂಡು ನಾವು ದೇವರಲ್ಲಿ ಭಕ್ತಿಯನ್ನ ಮಾಡಬೇಕು. ಸಾಧನಾದಿಗಳನ್ನೆಲ್ಲ ಮಾಡಿ ಬಹು ಪ್ರಯತ್ನ ಪಟ್ಟು ಸಾವಿರಾರು ವರ್ಷಗಳ ತಪಶ್ಚರ್ಯೆಯನ್ನ ಮಾಡಿದ ಮೇಲೆ ಪರಮಾತ್ಮ ನಮಗೆ ಅನುಗ್ರಹವನ್ನ ಮಾಡ್ತಾನೆ ಬೇರೆ ಯುಗಗಳಲ್ಲಿ. ಆದರೆ ಕಲಿಯುಗದಲ್ಲಿ ಹಾಗಿಲ್ಲ. ಕೃತಯುಗದಲ್ಲಿ ಧ್ಯಾನ, ತ್ರೇತಾಯುಗದಲ್ಲಿ ಯಜನ, ದ್ವಾಪರದಲ್ಲಿ ಪೂಜೆ, ಕಲಿಯುಗದಲ್ಲಿ ನಾಮ ಸಂಕೀರ್ತನೆ. ಆದ್ದರಿಂದ ಈ ಯಾವ ಕಲಿಯುಗದಲ್ಲಿ ಕೇವಲ ತನ್ನ ನಾಮಸ್ಮರಣೆಯಿಂದಲೇ ಪರಮಾತ್ಮ ಬೇಗ ತನ್ನ ದರ್ಶನವನ್ನ ಮಾಡಿಸಿ ನಮಗೆ ಸಿದ್ಧಿಯನ್ನ ಕೊಡ್ತಾ ಇದ್ದಾನೆ ನಾರಾಯಣ ಸ್ವಾಮಿ. ಆದ್ದರಿಂದ ನಾವೇನ್ ಮಾಡಬೇಕು? ಕಲಿಯುಗದಲ್ಲಿ ಪರಮಾತ್ಮನನ್ನ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಬೇಕು, ಅಂದ್ರೆ ನಾಮಸ್ಮರಣೆಯನ್ನ ಮಾಡಬೇಕು. ಅಂದ್ರೆ ನಾಮಸ್ಮರಣೆಯನ್ನ ಮಾಡಲಿಕ್ಕಾಗಿ ತತ್ವಜ್ಞಾನವನ್ನ ಪಡಿಬೇಕು. ಇಲ್ಲ ಅಂತಂದ್ರೆ ಭಕ್ತಿಯಿಂದ ನಾಮಸ್ಮರಣೆಯನ್ನ ಮಾಡಬೇಕು ಅಂತ ಶಾಸ್ತ್ರ. ಕಲಿಯುಗದಲ್ಲಿ ಅಂದ್ರೆ ಬೇರೆ ಎಲ್ಲ ಯುಗಕ್ಕಿಂತಲೂ ಕೂಡ ಕಲಿಯುಗ ಸಾರ್ಥಕ. ಯಾಕೆ ಅಂತಂದ್ರೆ 100 ಜನ ಇದ್ದಾರೆ ಅಂದ್ರೆ 90 ಜನ ದೇವರ ವಿಮುಖರಾಗಿ ಇರ್ತಾರೆ, ದೇವರಿಂದ ವಿರುದ್ಧರಾಗಿ ಇರತಕ್ಕಂಥವ್ರು 90 ಜನ. 10 ಜನ ದೇವರ ಚಿಂತನೆ ಮಾಡ್ತಾನಲ್ಲ. ಕೃತಾದಿ ಯುಗಗಳಿಗೆ ಯಾಕೆ ಅಷ್ಟು ಫಲ ಕಡಿಮೆ ಅಂತಂದ್ರೆ ಕಲಿಯುಗಕ್ಕೆ ಹೋಲಿಸ್ಕೊಂಡ್ರೆ ಕೃತಾದಿ ಯುಗಗಳಲ್ಲಿ ಎಲ್ಲರೂ ದೇವರ ಪೂಜೆಯನ್ನು ಮಾಡುವಂಥವ್ರೆ, ಆದ್ದರಿಂದ ಸಮಸ್ಯೆ ಇಲ್ಲ. ಈ ಕಲಿಯುಗದಲ್ಲಿ ಬಂದಾಗ ಕ್ವೈಟ್ ಆಪೋಸಿಟ್ ಆಗ್ಬಿಡುತ್ತದು. ದೇವರ ಪೂಜೆಯನ್ನು ಮಾಡತಕ್ಕಂಥವರ ರೇಷಿಯೋ ಬಹಳ ಕಡಿಮೆ, 90-10 ಆಗ್ಬಿಡುತ್ತದು. ಕೆಲವೊಂದ್ಸಲ 99-1 ಆಗ್ಬಿಡುತ್ತೆ. ಆದ್ದರಿಂದ ಒಬ್ಬ 100 ಜನಗಳಲ್ಲಿ ಒಬ್ಬ ತಾನು ದೇವರ ಪೂಜೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ರೆ ಎಷ್ಟು ಫಲ. 99 ಜನ ದೇವರಿಗೆ ವಿರುದ್ಧರಾಗಿರುವಾಗ, ಎಷ್ಟು ಟೆಕ್ನಾಲಜಿ ಎಲ್ಲ ಮುಂದುವರೆದಿರುವಾಗ, ದೇವರ ಎಕ್ಸಿಸ್ಟೆನ್ಸ್ ಅನ್ನೇ ಕ್ವಶನ್ ಮಾಡ್ತಾ ಇರುವಾಗ, ದೇವರು ಅಂತ ಯಾರಿದ್ದಾನೆ ಅಂತ ಕೇಳ್ತಾ ಇರುವಂತಹ ಕಾಲದಲ್ಲಿಯೂ ಕೂಡ ಶಾಸ್ತ್ರಗಳ ಮೇಲಿನ ಶ್ರದ್ಧೆಯಿಂದ ಪರಮಾತ್ಮ ಒಬ್ಬ ಇದ್ದಾನೆ, ವಿಶೇಷ ಅನುಗ್ರಹವನ್ನ ಮಾಡ್ತಾನೆ ಎಂಬತಕ್ಕಂಥ ದೃಢವಾದ ವಿಶ್ವಾಸದಿಂದ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ನಾನು ಅವನನ್ನ ಶರಣು ಹೊಂದಬೇಕು, ಅಷ್ಟೇ ಉದ್ದೇಶ. ರಕ್ಷತೀತ್ಯೇವ ವಿಶ್ವಾಸ ತದಿಯೋಗಮಿತಿ ಸ್ಮೃತಿ ಶರಣಾಗತಿರೇಷಾ ಸ್ಯಾದ್ ಮುಕ್ತೌ ಮೋಕ್ಷಫಲಪ್ರದ. ಶರಣಾಗತಿ ಅಂದ್ರೆ ಇದು, ದೇವರು ನಮ್ಮ ರಕ್ಷಣೆಯನ್ನ ಮಾಡ್ತಾನೆ ಅಂತ ಅವನಲ್ಲಿ ಅಸಾಧಾರಣವಾದ ವಿಶ್ವಾಸ. ನಾನು ದೇವರ ಭಕ್ತ, ಅದು ಎಂಥ ಯುಗವೇ ಆಗಿರಲಿ, ಅದರಲ್ಲೂ ಘೋರವಾಗಿರ್ತಕ್ಕ ಕಲಿಯುಗ ತತ್ರಾಪಿ ನಾನು ದೇವರ ಭಕ್ತನಿದ್ದೇನೆ, ಅಷ್ಟೇ ಮುಗೀತು. ನಾನು ದೇವರ ಭಕ್ತನಿದ್ದೇನೆ, ರಕ್ಷತೀತ್ಯೇವ ವಿಶ್ವಾಸ, ನಾನು ತದೀಯೋಹಂ, ನಾನು ದೇವರಿಗೆ ಸಂಬಂಧಪಟ್ಟವನು ಎನ್ನುವಂಥ ಯಾವ ಅಸಾಧಾರಣವಾಗಿರತಕ್ಕಂತಹ ವಿಶ್ವಾಸದಿಂದ ನಾವಿರಬೇಕು. ಹಾಗಿದ್ದಾಗ ಕಲಿಯುಗವೇ ಕೃತಯುಗವಾಗುವುದಯ್ಯ ಅಂತ ಶ್ರೀಪಾದರಾಜರು ತಿಳಿಸಿದಂತೆ ಕಲಿಯುಗದಲ್ಲಿ ಪ್ರಾಯಶಃ ದೇವರಿಂದ ದೂರರಾದವರೇ ಜಾಸ್ತಿ ಜನ ಇರ್ತಾರೆ. ಆದ್ದರಿಂದ ಯಾರಿಗೆ ಪರಮಾತ್ಮ ಅನುಗ್ರಹ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡ್ಕೊಂಡಿರ್ತಾನೋ ಅಂಥ ವ್ಯಕ್ತಿಗಳಿಗೆ ಮಾತ್ರ ಸಾಧನೆ ಮಾಡಿಸ್ತಾನೆ. ನೋಡಿ, ನಾವೆಲ್ಲ ಎಷ್ಟು ಪುಣ್ಯಶಾಲಿಗಳು ಅಂತಂದ್ರೆ 100 ಜನದಲ್ಲಿ 25 ಜನ ಪಾಠ ಪ್ರವಚನಾದಿಗಳನ್ನ ಕೇಳ್ತಾ ಇದ್ದಾರೆ ಅಂತಂದ್ರೆ, ದೇವರ ಪೂಜಾದಿಗಳನ್ನ ಮಾಡ್ತಾರೆ ಅಂದ್ರೆ ದೇವರು ಸಂಕಲ್ಪವನ್ನ ಮಾಡಿದ್ದಾರೆ ನಮ್ಮ ಕೈಲಿ ಸಾಧನೆ ಮಾಡಿಸ್ಬೇಕು ಅಂತ ಅಷ್ಟೇ. ದೇವರು ಅಷ್ಟೇ ಘೋರವಾದ ಯುಗ ಅದು. ಕಲಿಯುಗ ಅಂದ್ರೆ ಅತ್ಯಂತ ಘೋರವಾದ ಯುಗ, ನಮ್ಮನ್ನ ಹಾಳು ಮಾಡ್ಲಿಕ್ಕಾಗಿಯೇ ನಿಂತಿರತಕ್ಕಂಥ ಯುಗ ಇದು. ಉದ್ಧಾರ ಮಾಡ್ಲಿಕ್ಕಂತೂ ಅಲ್ಲ, ನಮ್ಮನ್ನ ಸರ್ವನಾಶ ಮಾಡಬೇಕು ಅಂತ, ಸಾಧನೆಯಿಂದ ವಿಮುಖರನ್ನಾಗಿ ಮಾಡಬೇಕು ಅಂತಲೇ ಪಣ ತೊಟ್ಟು ಚಾಲೆಂಜ್ ಮಾಡಿ ನಿಂತಿರತಕ್ಕಂಥ ಯುಗ. ಇಂಥ ಕ್ಲಿಷ್ಟಕರವಾದ ಯುಗದಲ್ಲಿಯೂ ಕೂಡ ಯಾರು ದೇವರ ಆರಾಧನೆಯನ್ನ ನಿಷ್ಠೆಯಿಂದ, ಶ್ರದ್ಧೆಯಿಂದ, ವಿಶ್ವಾಸಪೂರ್ವಕವಾಗಿ ಭಕ್ತಿಯಿಂದ ಮಾಡ್ತಾ ಇದ್ದಾನೋ
ಅವನ ಮೇಲೆ ಪರಮಾತ್ಮ ಪೂರ್ಣ ಅದೇ ದೇವರು ಮಾಡಿದ ಅನುಗ್ರಹ. ಪೂಜೆಗೆ ಅನುಗ್ರಹ ಅಲ್ಲ, ಪ್ರವಚನ ಕೇಳಿ ಅನುಗ್ರಹ ಅಲ್ಲ, ಪಾಠ ಕೇಳಿ ಅನುಗ್ರಹ ಅಲ್ಲ. ನಮಗೆ ಪಾಠ ಕೇಳಿಸ್ತಾ ಇದ್ದಾನೆ, ನಮ್ಮಿಂದ ಪ್ರವಚನವನ್ನ ಕೇಳಿಸ್ತಾ ಇದ್ದಾನೆ, ನಮ್ಮಿಂದ ಪೂಜೆ ಮಾಡಿಸ್ಕೊಳ್ತಾ ಇದ್ದಾನೆ ಅಂದ್ರೆ ದೇವರು ನಮಗೆ ಮಾಡಿದಂಥ ಪರಮಾನುಗ್ರಹ. ಅದೇ ಅದೇ ನಮಗೆ ದೇವರು ಮಾಡಿದ ಅನುಗ್ರಹ. ಆದ್ದರಿಂದ ಇನ್ನೇನು ಮಾಡ್ಬೇಕು ನಮಗೆ ದೇವರ ಅನುಗ್ರಹವನ್ನು? ಅದೇ ದೊಡ್ಡ ಅನುಗ್ರಹ ಆಗಿರ್ಬೇಕಾದ್ರೆ. ಆದ್ದರಿಂದ ಕಲಿಯುಗದಲ್ಲಿ ಸಾಧನೆಯನ್ನ ಮಾಡಿಬಿಟ್ರೆ ವಿಶೇಷವಾದ ಫಲ, ವಿಶೇಷವಾದ ಫಲ. ಆದ್ದರಿಂದ ಈ ಕಾಲ ವ್ಯರ್ಥವಾಗದೇ ಇರುವಂತೆ ನಾವು ನೋಡ್ಕೊಳ್ಬೇಕು. ಕಲಿಯುಗದಂಥ ಅತ್ಯಂತ ಸಾಧನೆಗೆ ಪರೀಕ್ಷೆಯನ್ನು ಮಾಡಿಸ್ತಕ್ಕಂತಹ ಕಾಲದಲ್ಲಿಯೂ ಕೂಡ ನಾವು ನಿಷ್ಠೆಯಿಂದ ದೇವರ ಸೇವೆಯನ್ನು, ಶಾಸ್ತ್ರ ಪಾಠ ಪ್ರವಚನಾದಿಗಳನ್ನ, ದೇವರ ಪೂಜೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಯಾಕೆ? ಬೇರೆ ಯುಗಗಳಿಗಿಂತಲೂ ಕೋಟಿ ಪಟ್ಟು ಫಲ ಕಲಿಯುಗದಲ್ಲಿ. ಯಾಕೆ ಅಂತಂದ್ರೆ ಜನಗಳು ಭಾಗವತ ಅದೇ ಹೇಳೋದು, ಕಲೋನ ರಾಜನ್ ಜಗತಾಂ ಪರಂ ಗುರುಂ, ಮೂರು ಲೋಕಗಳಿಂದಲೂ ಸೇವಿತನಾಗಿರತಕ್ಕಂಥ ಪರಮಾತ್ಮ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ದೊಡ್ಡ ದೊಡ್ಡ ದೇವತೆಗಳು ಆ ಪರಮಾತ್ಮನಿಗೆ ವಿಶೇಷವಾಗಿ ಪಾದಾಕ್ರಾಂತರಾಗಿ ಬಿದ್ದಿರ್ತಾರೆ. ಅಂಥ ಯಾವ ಪರಮಾತ್ಮನನ್ನ ಏನು ಮಾಡ್ತಾ ಇದ್ದಾರೆ? ಪಾಖಂಡ ವಿಭಿನ್ನ ಚೇತಸಃ ಹೇಳುತ್ತೆ ಭಾಗವತ. ಪಾಖಂಡ ವಿಭಿನ್ನ ಚೇತಸಃ. ಯಾಕೆ ಮಾಡ್ಬೇಕ್ರಿ ಪಾಖಂಡಿಗಳು ಅಂದ್ರೆ ಇಂಥವ್ರೆ? ಏನ್ ಪ್ರಯೋಜನ? ಭಿಕ್ಷುಕರಿರುವಂಥದ್ದು ದೇವಸ್ಥಾನಗಳ ಮುಂದೆ ಜಾಸ್ತಿ. ಆದ್ದರಿಂದ ನಿಮ್ಮ ದೇವರಿಗೆ ಶಕ್ತಿ ಇದೆ ಅಂತ ಹೇಳಿದ್ರೆ ಅವ್ರನ್ನ ಭಿಕ್ಷುಕರನ್ನಾಗಿ ಮಾಡ್ತಾ ಇದ್ದ. ಈ ರೀತಿಯಲ್ಲಿ ವಿಚಿತ್ರವಾಗಿ, ವಿಚಿತ್ರವಾಗಿ ಕುತರ್ಕಾದಿಗಳನ್ನ ಮಾಡ್ತಾ, ದೇವರ ಅಸ್ತಿತ್ವವನ್ನೇ ಅಲ್ಲಗಳಿತಾ, ದೇವರಿಲ್ಲ ಅಂತ ಹೇಳ್ತಾ, ಅಥವಾ ಯಾರ್ಯಾರನ್ನೋ ದೇವರು ಅಂತ ಲೋಕಕ್ಕೆ ಪ್ರೆಸೆಂಟ್ ಮಾಡ್ತಾ, ಯಾರ್ಯಾರನ್ನೋ ಏನೇನು ಕಥೆನೋ, ಯಾರ್ಯಾರನ್ನೋ ಕೆಟ್ಟ ಕೆಟ್ಟ ಶಾಸ್ತ್ರಗಳ ಮೂಲಕ, ಕೆಟ್ಟ ಕೆಟ್ಟ ವ್ಯಾಖ್ಯಾನಗಳ ಮೂಲಕ ಶಾಸ್ತ್ರಗಳ ಅಪಾರ್ಥವನ್ನು ಮಾಡಿಸ್ತಾ ಹಾಳಾಗತಕ್ಕಂಥ ಕಾಲದಲ್ಲಿ ಜನಗಳು ಅಂದ್ರೆ ಕಲವು ಇಂತಹ ಹಾಳು ಬುದ್ಧಿಯುಳ್ಳ ವ್ಯಕ್ತಿಗಳೇ ಕೆಟ್ಟ ಮತದಿಂದ, ಕೆಟ್ಟ ಬುದ್ಧಿವಂತರ ಪ್ರಚಾರದಿಂದ, ಕೆಟ್ಟ ಬುದ್ಧಿವಂತರ ಪ್ರಚಾರದಿಂದ ಮನಸ್ಸು ಹಾಳು ಮಾಡಿಕೊಂಡ ವ್ಯಕ್ತಿಗಳ ಸಹವಾಸ, ಸಂಪರ್ಕ ದೋಷದಿಂದ ಏನಾಗ್ತಾ ಇದ್ದಾರೆ? ದೇವರ ಪೂಜೆಯನ್ನು ಮಾಡಲಿಕ್ಕೆ ಬರೋದೇ ಇಲ್ಲ. ಅಚ್ಯುತಂ ನಾಶರಹಿತನಾದ ನಮ್ಮನ್ನ ಮುಕ್ತರನ್ನಾಗಿ ಮಾಡತಕ್ಕಂಥ ಪರಮಾತ್ಮನ ಪಾದಕಮಲಗಳ ಸೇವೆಯನ್ನ ಅವರು ಮಾಡಲಿಕ್ಕೆ ಬರೋದೇ ಇಲ್ಲ ಅಂತಹ ವ್ಯಕ್ತಿಗಳು. ಆದ್ದರಿಂದ ಇಂಥ ಕಲಿಯುಗದಲ್ಲಿ ನಾವು ಮಾಡಬೇಕು. ಎನ್ನಾಮಧೇಯಂ ಮ್ರಿಯಮಾಣಾತುರಃ ಪತನ್ ಸ್ಖಲನ್ ವಾ ವಿವಶೋ ಗೃಣನ್ ಗುಣಾನ್ ವಿಮುಕ್ತ ಕರ್ಮಾರ್ಗಲ ಉತ್ತಮಾನ್ ಗತಿಂ ಪ್ರಾಪ್ನೋತಿ ಯಕ್ಷ್ಯಂತಿ ನತಂಕಲೌ ಜನಾಃ. ಮ್ರಿಯಮಾಣಃ ಆತುರಃ ಪತನ್ ಸ್ಖಲನ್ ವಿವಶಃ. ಎಷ್ಟು ಅದ್ಭುತ ಇದೆ ನೋಡ್ರಿ ಎಲ್ಲ. ಮ್ರಿಯಮಾಣಃ ಸಾಯ್ಲಿಕ್ಕೆ ಹೊರಟಿರತಕ್ಕಂತಹ ವ್ಯಕ್ತಿ, ಆತುರಃ ರೋಗಿಷ್ಠನಾಗಿರತಕ್ಕಂತಹ ವ್ಯಕ್ತಿ, ಪತನ್ ಕೆಳಗೆ ಬೀಳ್ತಕ್ಕಂತಹ ವ್ಯಕ್ತಿ, ಸ್ಖಲನ್ ಜಾರಿ ಬೀಳುವ, ಎಡವಿ ಬೀಳೋದು ಒಂದು, ಜಾರಿ ಬೀಳೋದು ಒಂದು. ಕಲ್ಲು ಬಂದಾಗ ಎಡವಿ ಬೀಳೋದು, ನೀರಿದ್ದಾಗ ನೋಡದೆ ಜಾರಿ ಬೀಳೋದು. ಆದ್ದರಿಂದ ಬೀಳುವಾಗ, ಜಾರಿ ಬೀಳುವಾಗ, ರೋಗಾದಿಗಳಿಂದ ಬಾಧಿತನಾದಾಗ, ಸಾಯೋ ಕಾಲದಲ್ಲಿ ಯಾವ ಮನುಷ್ಯ ಭಕ್ತಿಯಿಂದ ದೇವರ ಎನ್ನಾಮಧೇಯಂ ದೇವರ ನಾಮಸ್ಮರಣೆಯನ್ನ ಮಾಡ್ತಾನೋ, ಅಂತಹ ಭಗವಂತನ ನಾಮಸ್ಮರಣೆಯ ನಾಮೋಚ್ಚಾರಣ, ಕೇವಲ ನಾಮೋಚ್ಚಾರಣ ಮಾತ್ರದಿಂದಲೇ ಮನುಷ್ಯ ಜನಾಹ ಏನಾಗ್ತಾರೆ? ಉತ್ತಮವಾಗಿರತಕ್ಕಂಥ ಗತಿಯನ್ನು ಹೊಂತಾರೆ. ಕಲಿಯುಗದಲ್ಲಿಯೂ ಕೂಡ ದೇವರ ಆರಾಧನೆಯನ್ನು ನಾವುಗಳು ವಿಶೇಷ ಕ್ರಮದಲ್ಲಿ ಮಾಡಿದಾಗ, ಪರಮಾತ್ಮನಲ್ಲಿ ಅಸಾಧಾರಣವಾಗಿರತಕ್ಕಂಥ ಭಕ್ತಿಯನ್ನ ಇಟ್ಟು ಜ್ವರ ಬಂದಾಗ, ರೋಗ ಬಂದಾಗ, ಸಾಯ್ತಕ್ಕಂಥ ವ್ಯಕ್ತಿ ಜಾರಿ ಬೀಳುವಾಗ, ಎಡವಿ ಬೀಳುವಾಗ ದೇವರ ನಾಮ ಸಂಕೀರ್ತನೆಯನ್ನ ಮಾಡಿದಾಗ, ಅಂದ್ರೆ ತಾತ್ಪರ್ಯ ಏನು ಇದ್ರದ್ದು ಅಂದ್ರೆ,
ನಾವು ನಿತ್ಯದಲ್ಲಿಯೂ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕಾದ ಪ್ರಕಾರ ಇದು. ಪತನ್ ಸ್ಖಲನ್ ಮ್ರಿಯಮಾಣ ಹೀಗೆಲ್ಲ ಪಂಚಮಸ್ಕಂದದಲ್ಲೂ ಹೇಳ್ತಾರೆ. ದೇವರೇ, ತವ ಗುಣಕೃತ ನಾಮಧೇಯಾನಿ ವಚನಗೋಚರಾಣಿ ಭವಂತು. ನಿನ್ನ ನಾಮಸ್ಮರಣೆ ನನ್ನ ಬಾಯಲ್ಲಿ ಯಾವಾಗಲೂ ಬರ್ತಾ ಇರಲಿ. ಶ್ರೀಹರಿ, ನಿನ್ನ ನಾಮ ಸಂಕೀರ್ತನೆ ನನ್ನ ಬಾಯಲ್ಲಿ ನಿರಂತರ ಬರ್ತಿರ್ಲಿ ಅಂತ ನಾವು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕಂತೆ. ಅದೇ ಹೇಳುವಂಥದ್ದು. ಆದ್ದರಿಂದ ಕಲಿಯುಗದಂಥ ಘೋರವಾದ ಯುಗದಲ್ಲಿಯೂ ಕೂಡ ಯಾರು ದೇವರ ಅಸಾಧಾರಣವಾಗಿರತಕ್ಕಂಥ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಾರೋ ಅಂತಹ ವ್ಯಕ್ತಿಗಳ ಎಂಥದ್ದೇ ಪಾಪ ಇರಲಿ, ಆ ಎಲ್ಲ ಪಾಪಗಳನ್ನ ಕಳೆದು ಪರಮಾತ್ಮ ಅವರಿಗೆ ಉತ್ತಮಾಂಗತಿಂ ಪ್ರಾಪ್ನೋತಿ, ಅವರಿಗೆ ಶ್ರೇಷ್ಠವಾಗಿರತಕ್ಕಂತಹ ಸ್ಥಾನವನ್ನ ಹೊಂದುವಂತೆ ಮಾಡ್ತಾನೆ. ಅಂತಹ ವ್ಯಕ್ತಿ ಶ್ರೇಷ್ಠವಾದ ಗತಿಗೆ ಹೋಗಿ ಸೇರಿಬಿಡ್ತಾನೆ. ಹಾಗಿದ್ರೂ ಕೂಡ ಕೇವಲ ನಾಮೋಚ್ಚಾರಣ ಮಾತ್ರದಿಂದಲೇ ತಮ್ಮ ಎಲ್ಲ ಪಾಪಗಳನ್ನ ಕಳೆದು ಉತ್ತಮವಾದ ಗತಿಯನ್ನ ಪರಮಾತ್ಮ ಕಲಿಯುಗದಂತಹ ಯುಗದಲ್ಲೂ ಕೊಡ್ತಾ ಇದ್ರು ಕೂಡ ನಯಕ್ಷಂತಿ ಕಲವು ಜನ ದೇವರನ್ನ ಪೂಜೆ ಮಾಡೋದಿಲ್ಲ. ತಾತ್ಪರ್ಯ ಮಾಡಬೇಕು ಅಂತ, ಮಾಡೋದಿಲ್ಲ ಅಂದ್ರೆ ನಾವು ಮಾಡಬೇಕು ಅಂತ, ಕಲಿಯುಗದಲ್ಲಿ ಮಾಡಬೇಕು. ಯೋಯಂ ಕಾಲಸ್ತಸ್ಯತೆ ವ್ಯಕ್ತ ಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿಃ ವತ್ಸರಾಂತೋ ಮಹೀಯಾನ್ ತಂದ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಯೋಯಂ ಕಾಲಃ ತುಂಬಾ ಚೆನ್ನಾಗಿದೆ. ನೀನು ಕಾಲ ಅಪ್ಪ. ದೇವರಿಗೆ ಕಾಲ ಅಂತ ಕರೀತಾರೆ. ಎಷ್ಟು ಅದ್ಭುತವಾದ ಹೆಸರು ನೋಡಿ. ಕಾಲ ದಶಮಸ್ಕಂದ ಭಾಗವತದಲ್ಲಿ ಬರತಕ್ಕಂಥ ಮಾತಿದು. ಕಾಲ ಅಂದ್ರೆ ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ, ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತೆ ತವ ದಾಸೋಹಂ ದಾಸೋಹಂ. ಕಾಲನಾಮಕನಾಗಿ ಕಾಲಾಂತರ್ಗತನಾಗಿರತಕ್ಕಂಥವನು ಪರಮಾತ್ಮ. ಅವನಿಗೆ ಕಾಲ ಅಂತ, ಅವನೇ ಕಾಲಪ್ರೇರಕ. ಅವ್ಯಕ್ತ ಬಂಧುಗಳಾದ್ರೆ ನಮ್ ಎದುರಿಗೆ ನಿಂತು ಒಳ್ಳೆಯದನ್ನ ಮಾಡ್ತಾರೆ. ದೇವರ ಅವ್ಯಕ್ತ ಬಂಧು, ಕಣ್ಣಿಗೆ ಕಾಣಿಸೋದೇ ಇಲ್ಲ, ಅವನು ಮಾಡಿದ ಒಳ್ಳೆಯದು ಮಾತ್ರ ಕಣ್ಣಿಗೆ. ಎಷ್ಟು ಅದ್ಭುತ ನೋಡಿ. ದೇವರು ಕಣ್ಣಿಗೆ ಕಾಣೋದಿಲ್ಲ ನಮಗೆ, ಆದ್ರೆ ಅವ ಮಾಡಿದ ಅನುಗ್ರಹ ಕಣ್ಣಿಗೆ ಕಟ್ಟಿದಾಗಿರುತ್ತೆ. ಆದ್ದರಿಂದ ಅವನನ್ನ ಶಾಸ್ತ್ರ ಅವ್ಯಕ್ತ ಬಂಧೋ ಅಂತ ಕರೆಯುತ್ತೆ. ಅವ್ಯಕ್ತ ಬಂಧೋ ನಾರಾಯಣ, ನೀನ್ ಕಾಲ ಅಪ್ಪ. ನೀನು ಹೇಗಿದ್ದಿ? ಕಾಲನಾಮಕನಾಗಿ ನೀನು ಚೇಷ್ಟಾ ಏನ ವಿಶ್ವಂ ಚೇಷ್ಟತೆ ಅಥವಾ ವಿಶ್ವಂ ಏನ ಚೇಷ್ಟತೆ. ಯಾವ ನಿನ್ನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹದಿಂದ ಕಾಲನಾಮಕವಾದ ನಿನ್ನ ರೂಪದಿಂದ ಜಗತ್ತು ನಿಯಮಿಸಲ್ಪಡ್ತಾ ಇದೆ. ಹಾಗೆ ನಿಮೇಷಾದಿಹಿ ವತ್ಸರಾಂತೋ ಮಹೀಯಾನ್. ನಿಮೇಷಾದಿಹಿ, ನಿಮಿಷದಿಂದ ಶುರು ಮಾಡಿಕೊಂಡು ಸಂವತ್ಸರದವರೆಗೂ. ನಿಮಿಷ, ಕಲಾ, ಕಾಷ್ಠ, ಪ್ರಹರ, ಮುಹೂರ್ತ, ನಾಡಿಕ, ಯಾಮ, ದಿನ, ರಾತ್ರಿ, ಅಹೋರಾತ್ರೆ, ವತ್ಸರ, ಅದಾದ ಮೇಲೆ ವಾರ, ಪಕ್ಷ, ಮಾಸ, ಸಂವತ್ಸರ. ನಿಮಿಷದಿಂದ ಆರಂಭ ಮಾಡಿಕೊಂಡು ಸಂವತ್ಸರದವರೆಗೂ ಕೂಡ ಕಾಲನಾಮಕನಾಗಿ ನೀನೇ ಇದ್ದೀಯಾ. ಆದ್ದರಿಂದ ಎಲ್ಲ ಕಡೆ ದೇವರೇ ತುಂಬಿರಬೇಕಾದ್ರೆ ಕಲಿಯುಗದಲ್ಲಿ ಜನಗಳು ದೇವರ ಪೂಜೆಯನ್ನ ಮಾಡೋದಿಲ್ಲ. ನೋಡಿ, ಕಲಿಯುಗದಲ್ಲಿ ಜನಗಳು ದೇವರ ಪೂಜೆಯನ್ನ ಮಾಡೋದಿಲ್ಲ. ಯಾಕೆ? ಹಿಂದೆ ಬಂತು. ಪಾಖಂಡ ಮತಗಳ ಒಂದು ಪ್ರಚಾರದಿಂದ ಜನಗಳ ಬುದ್ಧಿ ಹಾಳಾಗೋಗಿದೆ, ಮಾಡೋದಿಲ್ಲ. ಅದಕ್ಕೆ ಉತ್ತರ ಕೊಡ್ತಾರೆ, ಎಲ್ಲ ನೀನೇ ಅಪ್ಪ, ಎಲ್ಲದರ ಅಂತರ್ಯಾಮಿ ನೀನೇ ಆಗಿರ್ಬೇಕಾದ್ರೆ ಮೊದಲನೇ ಶ್ಲೋಕ ನೋಡಿ, ನೆನಪು ಮಾಡ್ಕೊಳ್ಳಿ. ನಾನು ಈಗಿನ ಹೇಳಿದೆ 20 ನಿಮಿಷದ ಹಿಂದೆ.
ದೇವರು ಯಾರ ಮೂಲಕ ತನ್ನ ಪೂಜೆಯನ್ನ ಸ್ವೀಕಾರ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡಿಕೊಳ್ತಾನೋ ಅಂಥವ್ರು ಮಾತ್ರ ಕಲಿಯುಗದಲ್ಲಿ ದೇವರ ಪೂಜೆ ಪಾಠ ಪ್ರವಚನ ಕೇಳೋದು, ಎಲ್ಲರೂ ಇಲ್ಲ. ಆದ್ದರಿಂದ ನಾವು ಎಲ್ಲರನ್ನೂ ಉದ್ಧಾರ ಮಾಡ್ತೇವೆ, ಜಗತ್ತಿನ ಪ್ರತಿಯೊಬ್ಬರೂ ಪಾಠ ಕೇಳುವಂತೆ ಮಾಡ್ತೇವೆ, ಜಗತ್ತಿನ ಪ್ರತಿಯೊಬ್ಬರೂ ಸಾಧಕರಾಗುವಂತೆ ನಾವು ಟ್ರೈ ಮಾಡ್ತೀವಿ ಅಂದ್ರೆ ಮೂರ್ಖತನ. ದೇವರು ಯಾರಿಗೆ ಆಯಾ ಕಾಲಕ್ಕೆ ಪ್ರೇರಣೆಯನ್ನ ಕೊಡ್ತಾನೋ ಅಂಥ ವ್ಯಕ್ತಿಗಳು ಮಾತ್ರ ಸಾಧನಾ ಮಾರ್ಗದಲ್ಲಿ ಬರುವಂಥದ್ದು, ಎಲ್ಲರೂ ಇಲ್ಲ. ಆದ್ದರಿಂದ ನೀನೇ ಇರಬೇಕಾದ್ರೆ ಸಕಲರಿಗೂ ಸಕಲ ಕಾಲಘಟ್ಟಗಳಲ್ಲಿಯೂ ನಿಂತು ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿಸ್ತಕ್ಕಂಥವನು ನೀನೆ, ಅಂತರ್ಯಾಮಿಯಾಗಿದ್ದು. ಅವರು ಸಾಧನೆ ಮಾಡದೇ ಇರುವಂತೆ ಸಾಧನೆಯಿಂದ ಅವರನ್ನ ವಿಮುಖರನ್ನಾಗಿ ಮಾಡತಕ್ಕಂಥ ವ್ಯಕ್ತಿಯು ನೀನೆ. ಆದ್ದರಿಂದ ನಾನು ನಿನ್ನನ್ನ ಸ್ತೋತ್ರ ಮಾಡ್ತಾ ಇದ್ದೇನೆ ಸ್ವಾಮಿ. ತಂತ್ವೇಶಾನಂ ಕ್ಷೇಮಧಾಮ ಪ್ರಪದ್ಯೆ, ನೀನು ಕ್ಷೇಮಧಾಮ, ಮುಕ್ತಿ ಎಂಬತಕ್ಕಂಥ ಲೋಕದಲ್ಲಿ, ಮುಕ್ತಲೋಕ ವೈಕುಂಠದಲ್ಲಿ ವಾಸ ಮಾಡತಕ್ಕಂಥವನು. ವೈಕುಂಠವನ್ನ ನಿನ್ನ ಮನೆಯನ್ನಾಗಿ ಮಾಡಿಕೊಂಡ ಸ್ವಾಮಿಯಪ್ಪ ನೀನು. ಆದ್ದರಿಂದ ನನ್ನ ಕೈಯಲ್ಲಿ ಇಂಥ ಘೋರವಾದ ಕಲಿಯುಗದಲ್ಲಿ ಸಾಧನೆಯನ್ನ ಮಾಡಿಸು. ನಿನ್ನಿಂದ ವಿಮುಖನನ್ನಾಗಿ ಮಾಡಬೇಡ. ಪಾಖಂಡ ಮತವನ್ನ ಪ್ರಚಾರ ಮಾಡತಕ್ಕಂಥ ವ್ಯಕ್ತಿಗಳ ಮತಿಯ ಒಳಗಿದ್ದು ಪ್ರೇರಣೆಯನ್ನ ಮಾಡುವ ನೀನಾದ್ದರಿಂದ ನನ್ನ ಬುದ್ಧಿಯೊಳ ಧಿಯೋ ಯೋಧ ಪ್ರಚೋದಯಾತ್, ಇದೇ ಮಂತ್ರ. ನನ್ನ ಬುದ್ಧಿಯ ಒಳಗಿದ್ದು ನಿಂತು ಸಾತ್ವಿಕ ಶಾಸ್ತ್ರಗಳನ್ನೇ ಅಧ್ಯಯನ ಮಾಡುವಂತೆ ಪ್ರೇರಣೆ ಮಾಡು. ತನ್ಮೂಲಕ ಕಲಿಯುಗದಲ್ಲಿ ನನ್ನ ಸಾಧನೆಯನ್ನ ಮಾಡಿಸು ಎಂಬುದಾಗಿ ಪ್ರಾರ್ಥನೆ. ದೇವಕಿ ದೇವಿ ಕೃಷ್ಣನನ್ನ ಪ್ರಾರ್ಥನೆ ಮಾಡತಕ್ಕಂಥ ಪದ್ಯ ಇದು. ಆದ್ದರಿಂದ ಈ ಕೇವಲ 3 ಶ್ಲೋಕಗಳಲ್ಲಿ ಎಷ್ಟು ಅನುಸಂಧಾನ ಇದೆ ನೋಡಿ. ಕಲಿಯುಗದಂತಹ ಯುಗದಲ್ಲಿಯೂ ಕೂಡ ದೇವರ ಸಾಧನೆಯನ್ನ ಮಾಡಿಕೊಳ್ಳಿಕ್ಕೆ ಪರಮಾತ್ಮ ಅನುಗ್ರಹ ಮಾಡಬೇಕು, ನಾವೆಲ್ಲ ಅದಕ್ಕೆ ಪ್ರಾರ್ಥನೆ ಮಾಡಬೇಕೆಂಬತಕ್ಕಂತಹ ಶ್ರೇಷ್ಠವಾದ ಪಾಠವನ್ನ ಈ ಪ್ರಕರಣ ಅಂತನ್ನೋದು ನಮಗೆ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡ ಕಲಿಯುಗದಲ್ಲಿ ದೇವರ ಸಾಧನೆಯನ್ನ, ದೇವರ ವಿಷಯಕವಾಗಿರ್ತಕ್ಕಂಥ ಗ್ರಂಥಗಳನ್ನ ಅಧ್ಯಯನವನ್ನ, ಮಹಿಮಾ ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾ ಈ ಪ್ರಕರಣವನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಅಲ್ಲಿಂದ ಇನ್ನು ಮುಂದೆ ದೇಹ ಪ್ರಶಂಸಾ ಪ್ರಕರಣ. ಯಾವ್ಯಾವುದೋ ಶರೀರದಲ್ಲಿ ನಿಂತ್ಕೊಂಡು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಧನ ಅಂತ ಆಗಬೇಕಾದ್ರೆ ಮಾನುಷ ಶರೀರದಿಂದ ಮಾತ್ರ, ಬೇರೆ ಯಾವ ಶರೀರದಿಂದಲೂ ಸಾಧ್ಯ ಇಲ್ಲ ಅನ್ನುವಂಥ ಅದ್ಭುತವಾದ ಪ್ರಮೇಯವನ್ನ ಈ ಭಾಗ ತಿಳಿಸಿಕೊಡ್ತಾ ಇದೆ. ಮುಂದಿನ ಭಾಗ, ಆ ಭಾಗವನ್ನ ನಾವು ನಾಳೆ ಸಂಜೆ ಸರಿಯಾಗಿ 6:45 ಆ ಭಾಗವನ್ನ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರಕರಣದವನ್ನ ಅಸ್ಮದ್ಗುರುವಂತರ್ಗತ ಭಾರತೀಯರಣ ಮುಖ್ಯ ಪ್ರಾಣ ಅಂತರ್ಗತ ಭಾಗವತ ಪ್ರತಿಪಾದ್ಯನಾಗಿರತಕ್ಕಂತಹ ವೇದವ್ಯಾಸ ಅಭಿನ್ನ ಕೃಷ್ಣನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.